Hello, welcome to the day 7 of ನಮ್ಮ NTPC UG 12 minute show. ಸೊ ಈ ದಿನದ ಮೊದಲನೇ ಕ್ವಶನ್, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಸಂಘಟನೆಯ ಸದಸ್ಯ ರಾಷ್ಟ್ರವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ನಾಟ್ ಅ ಮೆಂಬರ್ ಆಫ್ ದ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್? ಕ್ವಾಡ್ ಅಂತಂದ್ರೇನು? 4 ಕಂಟ್ರಿ ಅಂತ ಹೇಳಿದ್ದೀನಿ. ಯಾವ 4 ಕಂಟ್ರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಜಪಾನು ಮತ್ತು ಇಂಡಿಯಾ, ಆಸ್ಟ್ರೇಲಿಯಾ, ಇನ್ನೊಂದು ಯಾವುದು USA. ಓಕೆನಾ? ಈ 4 ಕಂಟ್ರಿ ಸೇರಿ ಏನಾಗಿದೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇಲ್ಲಿ ಯಾವ ಒಂದು ಕಂಟ್ರಿ ಸೇರಲ್ಲ ಇದಕ್ಕೆ? ಚೈನಾ ಇಸ್ ದ ಆನ್ಸರ್. CITES which was in news due to COP Conference of Parties 20 held in Samarkand is related to conservation of which of the following? ಸಮರ್ಕಂಡ್ ನಲ್ಲಿ ನಡೆದ COP 20 ಕಾರಣದಿಂದ ಸುದ್ದಿಯಲ್ಲಿದ್ದ ಸೈಟ್ಸ್ ಯಾವ ವಿಷಯದ ಸಂರಕ್ಷಣೆಗೆ ಸಂಬಂಧಿಸಿದೆ? ಈ ಸೈಟ್ಸ್ ಅಂದ್ರೆ ಏನು? ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಯಾವುದು? ಸೈಟ್ಸ್ ನ. ಓಕೆನಾ? ಸೊ ಇದು ಏನ್ರ ಮೇಲೆ ಫೋಕಸ್ ಮಾಡುತ್ತೆ? ಈ ಸೈಟ್ಸು ಇಂಟರ್ನ್ಯಾಷನಲ್ ಟ್ರೇಡ್ ಆನ್ ಎಂಡೇಂಜರ್ಡ್ ಸ್ಪೀಸೀಸ್ ಮೇಲೆ ಫೋಕಸ್ ಮಾಡುತ್ತೆ. ಸೊ ಏನಾಗಿರುತ್ತೆ? ಮೊದಲನೇ ಆಪ್ಷನ್ ನೋಡಿ, ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ವೈಲ್ಡ್ ಅನಿಮಲ್ ಸ್ಪೀಸೀಸ್ ಅಂದ್ರೆ ಪ್ಲಾಂಟ್ ಸ್ಪೀಸೀಸ್ ಆಗಿರುತ್ತೆ, ಅನಿಮಲ್ ಸ್ಪೀಸೀಸ್ ಆಗಿರುತ್ತೆ. ಅಂಡ್ ಪ್ಲಾಂಟ್ಸ್ ಥ್ರೂ ರೆಗ್ಯುಲೇಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇದು ಆನ್ಸರ್ ಆಗಿರುತ್ತೆ. ಮತ್ತೆ ಈ ಸೈಟ್ಸ್ ಅಲ್ಲಿ ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 ಅಂತಾನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೈಟ್ಸ್ ಅಂದ್ರೆ ಏನು ಅಂತ. ಓಕೆನಾ? ನೋಡಿ, ಇಲ್ಲಿ ರೆಗ್ಯುಲೇಷನ್ ಆಫ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್. ಯಾವುದೇ ಸಿವಿಲ್ ಏವಿಯೇಷನ್ ಅಂತಂದ್ರೆ ಏರೋಪ್ಲೇನ್ ಬಗ್ಗೆ ಮಾತಾಡುತ್ತೆ. ಓಕೆನಾ? ಅದು ಅಲ್ಲ. ಪ್ರಮೋಷನ್ ಆಫ್ ಗ್ಲೋಬಲ್ ಅಗ್ರಿಕಲ್ಚರಲ್ ಟ್ರೇಡ್. ಸೊ ಇದು ಆನ್ಸರ್ ಆಗಲ್ಲ. ಸೈಟ್ಸ್ ಇಸ್ ರಿಲೇಟೆಡ್ ಟು ಕನ್ಸರ್ವೇಷನ್ ಅಂಡ್ ಟ್ರೇಡಿಂಗ್ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್. 79ನೇ BAFTA ಚಲನಚಿತ್ರ ಪ್ರಶಸ್ತಿಗಳು 2025ರಲ್ಲಿ ಅತ್ಯುತ್ತಮ ಚಿತ್ರ ಬೆಸ್ಟ್ ಫಿಲಂ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿತ್ತು? ವಿಚ್ ಫಿಲಂ ವಾನ್ ದ ಬೆಸ್ಟ್ ಫಿಲಂ ಅವಾರ್ಡ್ ಅಟ್ ದ 79 BAFTA ಫಿಲಂ ಅವಾರ್ಡ್ಸ್ 2025? ಯಾವುದು ಅಂತ ಅಂದ್ರೆ ಕಾನ್ಕ್ಲೇವ್. ಯಾವ ಫಿಲಮು? ಕಾನ್ಕ್ಲೇವ್ ಈ ಒಂದು BAFTA ಫಿಲಂ ಅಲ್ಲಿ ಬೆಸ್ಟ್ ಫಿಲಂ ಆಗಿರುತ್ತೆ. ಬಟ್ ಒನ್ ಬ್ಯಾಟಲ್ ಆಫ್ ದ ಅನದರ್ ಯಾವೊಂದು ಮೂವಿ ಅಂದ್ರೆ ಯಾವೊಂದು ಅವಾರ್ಡ್ ಸಿಕ್ಕಿದೆ? ಅದಕ್ಕೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಆಸ್ಕರ್ 2026 ಅವಾರ್ಡು ಅದಕ್ಕೆ ಸಿಕ್ಕಿದೆ. ಒನ್ ಬ್ಯಾಟಲ್ ಆಫ್ ದ ಅನದರ್. ಹೂ ವಾನ್ ದ ಪಾಮ್ ಡಿಆರ್, ದ ಹೈಯೆಸ್ಟ್ ಅವಾರ್ಡ್ ಆಫ್ ದ 78th ಕೇನ್ಸ್ ಫಿಲಂ ಫೆಸ್ಟಿವಲ್? ಈ 78th ಕೇನ್ ಫಿಲಂ ಫೆಸ್ಟಿವಲ್ ಹೈಯೆಸ್ಟ್ ಅವಾರ್ಡ್ ಯಾವುದು? ಪಾಮ್ ಡಿಆರ್ ಅಂತ ಕರಿತೀವಿ. ಈ ಪಾಮ್ ಡಿಆರ್ ಅವಾರ್ಡ್ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಒಬ್ರು ಇರಾನಿಯನ್ ಫಿಲಂ. ಯಾರು? ಜಾಫರ್ ಪನಾಹಿ ಅಂತ ಒಂದು ಇರಾನಿಯನ್ ಫಿಲಂ ಅವರು. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಈ ಒಂದು ಫಿಲಂನ ರಿಲೇಟೆಡ್ ಆದ ಜಾಫರ್ ಪನಾಹಿ ಅವರು ಗೆದ್ದಿದ್ದಾರೆ. ಓಕೆನಾ? ಜಾಫರ್ ಪನಾಹಿ ವಾನ್ ದ ಹೈಯೆಸ್ಟ್ ಅವಾರ್ಡ್ ಎಟ್ ದ 78th ಕೇನ್ಸ್ ಫಿಲಂ ಫೆಸ್ಟಿವಲ್. ಎಕ್ಸರ್ಸೈಸ್ ದೋಸ್ತಿ ಲಾಂಚ್ಡ್ ಇನ್ ಮಾಲೆ ಇನ್ 2025. ಮಾಲೆ ಯಾವ್ದ್ರ ಕ್ಯಾಪಿಟಲ್? ಶ್ರೀಲಂಕಾದ ಕ್ಯಾಪಿಟಲ್. ಓಕೆನಾ? ಇದು ನನ್ನೇ ಕ್ವಶನ್ ಅಲ್ಲಿ ನಾನು ಇದು ಮಾಡಿದ್ದೀನಿ. ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಈ ಒಂದು ಕ್ವಶನ್ ಆನ್ಸರ್ ಏನು ಅಂತ. Which web series won the best series award at the Filmfare OTT Awards 2025? Filmfare OTT Awards 2025 ರಲ್ಲಿ ಅತ್ಯುತ್ತಮ ವೆಬ್ ಸರಣಿ ಬೆಸ್ಟ್ ಸೀರೀಸ್ ಪ್ರಶಸ್ತಿಯನ್ನು ಯಾವ ಸರಣಿ ಗೆದ್ದಿತ್ತು? ಯಾವ ಸರಣಿ ಅಂತ ಅಂದ್ರೆ ಬ್ಲ್ಯಾಕ್ ವಾರೆಂಟ್. ಯಾವುದು? ಬ್ಲ್ಯಾಕ್ ವಾರೆಂಟ್. ನೆನ್ಪಿಟ್ಕೊಳ್ಳಿ, ಬ್ಲ್ಯಾಕ್ ವಾರೆಂಟ್ ಕ್ವಶನ್ಸ್ ಕೇಳ್ತಾರೆ. ವಾಟ್ ವಾಸ್ ದ ಥೀಮ್ ಆಫ್ ದ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026? ಈ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಎಲ್ಲಿ ನಡೀತು? ನಮ್ಮ ಭಾರತದಲ್ಲಿ ನಡೀತು. ಓಕೆನಾ? ಈ ವರ್ಷ ಎಲ್ಲಿ ನಡೀತು? ನಮ್ಮ ಭಾರತದಲ್ಲಿ. ಎಲ್ಲಿ? ಡೆಲ್ಲಿಲಿ ನಡೆಯುತ್ತೆ. ಮತ್ತೆ ಇದ್ರ ಥೀಮ್ ಏನಾಗಿರುತ್ತೆ? ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್. ಏನು? ಜನರು, ಭೂಮಿ ಮತ್ತು ಪ್ರಗತಿ ಇದರ ಥೀಮ್ ಆಗಿರುತ್ತೆ. ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ 2 ಅಥವಾ ಆಪ್ಷನ್ ಬಿ. Exercise Khanjar is a joint special force military exercise conducted between India and which country? ಇಲ್ಲಿ ಖಾಂಜಾರ್ ಅಂತ ನೋಡಿ, ನೆನ್ಪಿಟ್ಕೊಳ್ಳಿ. KHANJAR. ಖಾಂಜಾರ್ ಅಂತ ಒಂದಿಟ್ಕೊಳ್ಳಿ. ಕಜಿನ್ ಅಂತ ಒಂದಿಟ್ಕೊಳ್ಳಿ. KAZIND. ಓಕೆನಾ? ಖಾಂಜಾರ್ ಯಾವ್ದಕ್ಕೆ ರಿಲೇಟೆಡ್? KH ಅಂತ ಬಂದಾಗ ಕಿರ್ಗಿಸ್ತಾನ್. KYRGYZ ಕಿರ್ಗಿಸ್ತಾನ್ಗೆ ರಿಲೇಟೆಡ್. KI ಕಿರ್ಗಿಸ್ತಾನ್ಗೆ ರಿಲೇಟೆಡ್. ಕಜಿನ್ ಅಂತ ಬಂದ್ರೆ ಕಜಕಿಸ್ತಾನ್ಗೆ ರಿಲೇಟೆಡ್. ಇಲ್ಲಿ KA ಅಂತ ಅಂದ್ರೆ ಕಜಕಿಸ್ತಾನ್. KAZAKISTAN ಕಜಕಿಸ್ತಾನ್ಗೆ ರಿಲೇಟೆಡ್. ಸೊ ಈಗ ಇಲ್ಲಿ ಯಾವ್ದು? ಕಿರ್ಗಿಸ್ತಾನ್ಗೆ ಯಾವ ರಿಲೇಟೆಡ್? ಖಾಂಜಾರ್ ಇಸ್ ರಿಲೇಟೆಡ್. ಈಗ ಉಜ್ಬೇಕಿಸ್ತಾನ್ ನೋಡಿದ್ರೆ ದಸ್ತಲಿಂಕ್ ಎಕ್ಸರ್ಸೈಸ್.
ದಸ್ತ್ ಲಿಂಕ್ ಎಕ್ಸಸೈಸ್. ಮತ್ತೆ ಈ ಖಾಂಜಾರ್ ಎಷ್ಟನೇ ಎಕ್ಸಸೈಸ್ ಇದು? 13ನೇ ಎಡಿಷನ್ ಎಲ್ಲಿ ನಡೆಯುತ್ತೆ? ಮಿಸ್ಮರೈ ಡಿಸ್ಟ್ರಿಕ್ಟ್ ಆಫ್ ಅಸ್ಸಾಂ ಅಲ್ಲಿ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. According to the World Happiness Report 2026, what is India's rank among 147 countries? ಈ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಬಗ್ಗೆ ನಾನು ಹೇಳಿದ್ದೀನಿ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ನಮ್ದು ಎಷ್ಟನೇ ಸ್ಥಾನ? 2026ರಲ್ಲಿ 116ನೇ ಸ್ಥಾನ, 2025ರಲ್ಲಿ 118ನೇ ಸ್ಥಾನ. ಸೊ ಇಲ್ಲಿ 2026ರಲ್ಲಿ ಎಷ್ಟೇ ಸ್ಥಾನ? 116ನೇ ಸ್ಥಾನ. The 6th BIMSTEC Summit was held in the city of Thailand on April 4, 2025. ಥೈಲ್ಯಾಂಡ್ ಒಳಗಡೆ ಯಾವ ಸಿಟಿ ಅಂತ ಕೇಳಿದ್ದಾರೆ. ಇದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೀನಿ ಬಿಮ್ಸ್ಟೆಕ್ ಎಲ್ಲಿ ನಡೀತಾ ಅಂತ. ಅಕಾರ್ಡಿಂಗ್ ಟು ದ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI 2025 ರಿಲೀಸ್ ಬೈ ದ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದ ಭ್ರಷ್ಟಾಚಾರ ಗ್ರಹಿಕೆ ಸಂಖ್ಯೆ 2025 ಪ್ರಕಾರ ಭಾರತದ ಸ್ಥಾನ ಎಷ್ಟಾಗಿದೆ? ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಬಂದ್ರೆ ಈಗ 2025ರಲ್ಲಿ ನಮ್ಮ ಸ್ಥಾನ ಎಷ್ಟಾಗಿತ್ತು? 91 ಆಗಿದೆ. 2024ರಲ್ಲಿ 96 ಆಗಿತ್ತು. 25 ಅಲ್ಲಿ ಏನೋ 91ಗೆ ಬಂದಿದೆ. ಅಕಾರ್ಡಿಂಗ್ ಟು ದ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2026, what is India's rank among the countries most affected by terrorism? ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ GTI 2026 ಪ್ರಕಾರ ಭಯೋತ್ಪಾದನೆಯಿಂದ ಹೆಚ್ಚು ಪ್ರಭಾವಿತ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟಿದೆ? ನಮ್ಮ ಭಾರತದ ರ್ಯಾಂಕ್ ಏನು ಅಂತ ಕೇಳಿದ್ದಾರೆ. ಇಲ್ಲೂ ನೆನ್ಪಿಟ್ಕೊಳ್ಳಿ, ಈ ವರ್ಷ 2026 ಅಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು? 30th. ಓಕೆನಾ? 2025 ಅಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು? 14th. ಮತ್ತೆ 2026 ಅಲ್ಲಿ ಮೊದಲನೇ ರ್ಯಾಂಕ್ ಯಾರ್ದು? ಪಾಕಿಸ್ತಾನ ಎಷ್ಟು? ಮೊದಲನೆಯ ರ್ಯಾಂಕ್. ನೋಡಿ ಇಲ್ಲಿ ಬರೀತಿ 30th ಯಾವುದು? ಇಂಡಿಯಾದು 30th ರ್ಯಾಂಕ್. ಈ 2026 ಅಲ್ಲಿ ಫಸ್ಟ್ ರ್ಯಾಂಕ್ ಯಾರ್ದು? ಪಾಕ್, ನಮ್ಮ ಎನಿಮಿ ಕಂಟ್ರಿದು. ಸರಿನಾ? ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ದ ವಿಜಯನಗರ ಎಂಪೈರ್? ವಿಜಯನಗರ ಎಂಪೈರ್ ಯಾವಾಗ ಸ್ಥಾಪನೆ ಆಗಿದ್ದು? 15th ಸೆಂಚುರಿಯಲ್ಲಿ. ಯಾರು ಗ್ರೇಟೆಸ್ಟ್ ರೂಲರ್ ಅಂದ್ರೆ? ಕೃಷ್ಣದೇವರಾಯ. ಯಾರು? ಆಪ್ಷನ್ ನಂಬರ್ C, ಕೃಷ್ಣದೇವರಾಯ. ರೋಹಿಲ್ಲಾ ಚೀಫ್ ನಜೀಬುದ್ದೌಲಾ ಪ್ಲೇಡ್ ಅ ಕೀ ರೋಲ್ ಇನ್ ಡ್ಯಾಶ್. ಯಾವ ಥ್ರಿಲ್ಗೆ ಒಂದು ಕೀ ರೋಲ್ ನ ಪ್ಲೇ ಮಾಡ್ತಾರೆ ಅಂತ. ಈಗ ಮೈಸೂರು ವಾರ್ ಅಂತ ಬಂದ್ರೆ ಮೈಸೂರು ವಾರಲ್ಲಿ ಯಾರು ಇರ್ತಾರೆ? ಬ್ರಿಟಿಷರು. ಹೈದರ್ ಅಲ್ಲಿ ಟಿಪ್ಪು ಸುಲ್ತಾನ್ ಇರ್ತಾರೆ. ಇದು ಯಾವುದೇ ತರ ಆಪ್ಷನ್ ಆಗಲ್ಲ. ಮೊದಲನೇ ಆಪ್ಷನ್ ಏನ್ ಮಾಡ್ಬೋದು? ನಾವು ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ಈಗ ಬೇರೆ ಮರಾಠ ವಾರ್ಸ್ ಅಂತ ನೋಡೋದಾದ್ರೆ ಬ್ರಿಟಿಷ್ ಅವ್ರು ಇರ್ತಾರೆ, ರಘುನಾಥ್ ರಾವ್ ಇರ್ತಾರೆ, ಬಾಜಿರಾವ್ ಇರ್ತಾರೆ, ಬಾಲಾಜಿ ವಿಶ್ವನಾಥ್ ಅವ್ರು ಇರ್ತಾರೆ, ವಾರನ್ ಹ್ಯಾಸ್ಟಿಂಗ್ಸ್ ಅವ್ರು ಇರ್ತಾರೆ. ಸೊ ಅದು ಮರಾಠನೂ ಆಗಲ್ಲ. ಓಕೆನಾ? ಸೊ ಈಗ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಅಲ್ಲಿ ಯಾರು ಬರ್ತಾರೆ? ಅಫ್ಘಾನಿಸ್ತಾನ್ ಬರ್ತಾರೆ. ಅಫ್ಘಾನ್ ರೂಲರ್ ಬರ್ತಾರೆ. ಅದಾದ್ಮೇಲೆ ಮರಾಠ ರೂಲರ್ ಇರ್ತಾರೆ. ಸರಿನಾ? ಸೊ ಅಫ್ಘಾನ್ ಅವ್ರು ಇರ್ತಾರೆ. ಮತ್ತೆ ಡಿಕ್ಲೈನ್ ಆಫ್ ಬೆಂಗಾಲ್ ಯಾವಾಗ ಆಗೋದು? ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸರಿನಾ? ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಅಲ್ಲಿ ಯಾರ್ಯಾರು ಇರ್ತಾರೆ? ಅಫ್ಘಾನ್ ಅವ್ರು ಇರ್ತಾರೆ, ಮರಾಠದವ್ರು ಇರ್ತಾರೆ. ಸೊ ಇದು ನೈಬುದ್ದೌಲ ಯಾವ ಕಡೆಯಿಂದ ಅವರು ಅಂತಂದ್ರೆ ಅಫ್ಘಾನ್ ಇಂದ ಬಂದಿರ್ತಾರೆ. ಸರಿನಾ? ಸೊ ಈ ಒಂದು ಯಾಕೆ ಈ ರೋಲ್ ಪ್ಲೇ ಮಾಡಿರ್ತಾರೆ ಅಂತಂದ್ರೆ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಅಲ್ಲಿ ಇವರೊಂದು ಮೇನ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿರ್ತಾರೆ. ಲೋಕ್ ಅದಾಲತ್ ಇನ್ ಇಂಡಿಯಾ ಹ್ಯಾವ್ ಸ್ಟ್ಯಾಟ್ಯೂಟರಿ ಸ್ಟೇಟಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಎನಾಕ್ಟ್ಮೆಂಟ್ಸ್? ಭಾರತದಲ್ಲಿ ಲೋಕ ಆಡಳಿತಗಳ ಈ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ಶಾಸನಬದ್ಧ ಸ್ಥಾನಮಾನವನ್ನು ಹೊಂದಿವೆ? ಸೊ ಈಗ ಯಾವೊಂದು ಸ್ಟ್ಯಾಟ್ಯೂಟರಿ ಅಂಡರಿಂದ ಎನಾಕ್ಟ್ ಆಗಿದೆ ಅಂತಂದ್ರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಆಫ್ 1987 ಅಂತ ಕರಿತೀವಿ. ಓಕೆನಾ? ಏನು? ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಆಫ್ 1987. ಮತ್ತೆ ಲೋಕಾಡಳಿತ ಅಂದ್ರೆ ಏನು? ನಾನು ಮುಂಚೆನೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಲೋಕಾಡಳಿತ ಅಂದ್ರೆ ಏನು ಅಂತ. ಈಗ ಸೇಮ್ ಕೋರ್ಟ್ ತರನೇ ಇದು ಒಂದು ಕೋರ್ಟ್. ಓಕೆನಾ? ಒಂದು ಸಣ್ಣ ಪುಟ್ಟ ಏನಾದ್ರು ನಮ್ಮ ಹತ್ರ ಒಂದಿದ್ರೆ ಅದು ಕೋರ್ಟಲ್ಲಿ ಏನಾದ್ರು ಪೆಂಡಿಂಗ್ ಇದ್ರೆ ಅದನ್ನ ಮಾತಾಡ್ಕೊಂಡು ನಾವು ಬಗೆಹರಿಸ್ಕೋಬಹುದು. ಎಲ್ಲಿ? ಲೋಕಾಡಳಿತದಲ್ಲಿ. ಸ್ಪೆಷಲ್ ಪ್ರೊವಿಷನ್ ಫಾರ್ ಸರ್ಟನ್ ಸ್ಟೇಟ್ಸ್ ಆರ್ ಕವರ್ಡ್ ಅಂಡರ್ ದ ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಕೆಲವು ರಾಜ್ಯಗಳಿಗೆ ವಿಶೇಷ ನಿರ್ಬಂಧನೆಗಳು ಭಾರತೀಯ ಸಂವಿಧಾನ ಯಾವ ಭಾಗದಲ್ಲಿ ಅಂದ್ರೆ ಈಗ ಆರ್ಟಿಕಲ್ 369 ಟು ಆರ್ಟಿಕಲ್ 392. ಓಕೆನಾ? ಆರ್ಟಿಕಲ್ 370J 370A ಅಂತ ಬರುತ್ತಲ್ಲ, ಸ್ವಲ್ಪ ಸ್ಟೇಟ್ಸ್ಗಳಿಗೆ ಸ್ಪೆಷಲ್ ರಿಸರ್ವೇಶನ್ ಕೊಟ್ಟಿರ್ತಾರಲ್ವಾ, ಆ ತರ ಒಂದೆಲ್ಲ ಆರ್ಟಿಕಲ್ಸ್ ಯಾವೊಂದು ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಯಾವೊಂದು ಪಾರ್ಟ್ ಅಲ್ಲಿ ಅಂದ್ರೆ ಆರ್ಟಿಕಲ್ ಪಾರ್ಟ್ ನಂಬರ್ 21. ಆ ಪಾರ್ಟ್ ನಂಬರ್ 21 ಅಲ್ಲಿ ಇದೆಲ್ಲ ಬರುತ್ತೆ.
ವಾಟ್ ಈಸ್ ದ ಕರೆಕ್ಟ್ ವೇ ಟು ಕಾಪಿ ಅ ಫೈಲ್ ಆರ್ ಫೋಲ್ಡರ್ ಯೂಸಿಂಗ್ ದ ಡ್ರ್ಯಾಗ್ ಡ್ರಾಪ್ ಬಟನ್. ಡ್ರ್ಯಾಗ್ ಡ್ರಾಪ್ ಬಟನ್ ಅಂದ್ರೇನು, ಮೌಸ್ ಅಲ್ಲಿ ಮೊದಲನೇ ರೈಟ್ ಕ್ಲಿಕ್ ಒತ್ಬಿಟ್ಟು ಏನ್ ಮಾಡ್ತೀವಿ ನಾವು, ಆ ಒಂದು ಫೋಲ್ಡರ್ನ ಎಳ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡ್ತೀವಿ. ಓಕೆನಾ, ಇದೆ ಇಷ್ಟು ಪ್ರೊಸೆಸ್. ಸೊ ಇಲ್ಲಿ ಯಾವ್ದಾಗಿರುತ್ತೆ ಅದು ಆಪ್ಷನ್, ಡಬಲ್ ಕ್ಲಿಕ್ ದ ಫೈಲ್, ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ರೈಟ್ ಕ್ಲಿಕ್ ದ ಫೈಲ್, ಡ್ರ್ಯಾಗ್ ಇಟ್ ಟು ದ ಡೆಸ್ಕ್ಟಾಪ್, ಪ್ರೆಸ್ ಡಿಲೀಟ್. ಡಿಲೀಟ್ ಮಾಡಕ್ಕೆ ಏನಾದ್ರು ಕೇಳಿದ್ರೆ, ಡ್ರಾಪ್ ಮಾಡಕ್ಕೆ ಹೇಳಿದ್ರೆ, ಸೊ ಎರಡನೇ ಆಪ್ಷನ್ ಆಗಲ್ಲ. ಇನ್ ಮೂರನೇ ಆಪ್ಷನ್ ನೋಡೋದಾದ್ರೆ, ಮೊದಲನೇದು ಮೂರನೇ, ಸೆಲೆಕ್ಟ್ ದ ಫೈಲ್ ಇನ್ ದ ರೈಟ್ ಪೇನ್, ಓಕೆ, ಡ್ರ್ಯಾಗ್ ಇಟ್ ಟು ದ ಫೋಲ್ಡರ್ ಇನ್ ದ ಲೆಫ್ಟ್ ಪೇನ್ ಅಂಡ್ ಡ್ರಾಪ್ ಇಟ್ ದೇರ್. ಇದು ಆನ್ಸರ್ ಆಗಿರುತ್ತೆ. ವಾಟ್ ವಾಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದಾಗಲೇ ಹೇಳಿದೀನಿ, ಕಮೆಂಟ್ ಅಲ್ಲಿ ತಿಳಿಸಿ. In which year was the Rajiv Gandhi Khel Ratna Award officially renamed the Major Dhyan Ratna Khel Ratna Award? ಈ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಯಾವಾಗ ಮಾಡ್ತಾರೆ, 2021 ಮಾಡ್ತಾರೆ. ಸರಿನಾ? ವಾಟ್ ಡಸ್ ದ GUI ಸ್ಟ್ಯಾಂಡ್ ಫಾರ್ ಇನ್ ಅನ್ ಆಪರೇಟಿಂಗ್ ಸಿಸ್ಟಮ್? GUI ಅಂದ್ರೇನು, ಗ್ರಾಫಿಕಲ್ ಯೂಸರ್ ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ. ಏನು ಗ್ರಾಫಿಕಲ್ ಯೂಸರ್ ಇಂಟರ್ಫಿಯರೆನ್ಸ್. ಸೊ ಈ ಒಂದು ಕ್ಲಾಸ್ ನಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಕ್ವಶನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸಾಕಷ್ಟು ಜನಕ್ಕೆ ಈ ಒಂದು ಚಾನಲ್ ನಲ್ಲಿ ಹಿಂಗ್ ಬರ್ತಿದೆ ಅಂತ ತಿಳಿಸಿ. ಮತ್ತೆ T20 ಸೀರೀಸ್ ನಿಜ ಎಷ್ಟು ಸಖತ್ ಬೆನಿಫಿಟೆಡ್ ಸೀರೀಸ್, ಅದು ನಿಮ್ ಮುಂದೆ ನಾವು ತಗೋ ಬರ್ತಿದೀವಿ. ಸೊ ಥ್ಯಾಂಕ್ ಯು ಎವ್ರಿವನ್, ಕೀಪ್ ಶೇರಿಂಗ್ ಅವರ್ ಚಾನಲ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.